ಮಂಡ್ಯದಲ್ಲಿ ರಂಗೇರಿದೆ ರಾಜಕೀಯ ಅಖಾಡ. ಒಂದೆಡೆ ಹಳ್ಳಿಯಲ್ಲೂ ಕೂಡ ಸುಮಲತಾ ಸುತ್ತಾಟವನ್ನ ನಡೆಸ್ತಾ ಇದ್ದಾರೆ. ಇನ್ನೊಂದೆಡೆ ಜೆಡಿಎಸ್ ನಿಂದ ನಿಖಿಲ್ ಸ್ಪರ್ಧೆಗೆ ಸಿದ್ಧತೆಯನ್ನ ನಡೆಸಲಾಗ್ತಾ ಇದೆ. ಮಂಡ್ಯದಲ್ಲಿ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ರಾಜಕೀಯ ಅಖಾಡ. ಲೋಕಸಭೆ ಎಲೆಕ್ಷನ್ ಹತ್ತಿರ ಆಗ್ತಾ ಇದ್ದ ಹಾಗೆ ಅಲ್ಲಿ ಪ್ರಮುಖವಾಗಿ ಸುಮಲತಾ ಅಂಬರೀಶ್ ಅವರು ಒಂದ್ ಕಡೆ ಈಗ ಆಲ್ರೆಡಿ ಸುತ್ತಾಟವನ್ನು ನಡೆಸ್ತಾ ಇರುವಂತದ್ದು, ಮತ್ತು ಒಂದ್ ಕಡೆ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಖಚಿತವಾಗಿರೋದು ಸಾಕಷ್ಟು ರಾಜಕೀಯ ಜಿದ್ದಾಜಿದ್ದಿಗೆ ಎಡೆ ಮಾಡಿಕೊಡ್ತಾ ಇದೆ. ನಿಖಿಲ್ ಸ್ಪರ್ಧೆಗೆ ಸಾಮಾಜಿಕ ಜಾಲತಾಣದಲ್ಲಿ ತೀವ್ರವಾಗಿ ವಿರೋಧವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಗೋ ಬ್ಯಾಕ್ ನಿಖಿಲ್ ಎಂದೆಲ್ಲ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇರುವಂತದ್ದು. ಸುಮಲತಾ ಪರ ಹಲವು ನೆಟ್ಟಿಗರಿಂದ ಕಾಮೆಂಟ್ ಮತ್ತು ಸ್ಟೇಟಸ್ ಅನ್ನ ಕೂಡ ಹಾಕಲಾಗ್ತಾ ಇದೆ ಅವರ ಪರವಾಗಿ. ಜೆಡಿಎಸ್ ಅಂದ್ರೆ ಜಸ್ಟ್ ಫಾರ್ ದೇವೇಗೌಡ ಅಂಡ್ ಸನ್ಸ್, ಅಭಿವೃದ್ಧಿ ಹೆಸರಲ್ಲಿ ಮಗನನ್ನ ಗೆಲ್ಲಿಸಿಕೊಳ್ಳೋ ತವಕ ಸಿಎಂಗಿದೆ. ವಿ ಸಪೋರ್ಟ್ ಅಂಬಿ ಫ್ಯಾಮಿಲಿ ಅಂತ ಸ್ಟೇಟಸ್ ಅನ್ನ ಹಾಕಿಕೊಳ್ಳಲಾಗ್ತಾ ಇರುವಂತದ್ದು. ಇಲ್ಲಿ ಪ್ರಮುಖವಾಗಿ ಗೋ ಬ್ಯಾಕ್ ನಿಖಿಲ್ ಕುಮಾರಸ್ವಾಮಿ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಂಡ್ಯ ಟೆನ್ಷನ್ ಇಂದ ಸಿಎಂಗೂ ಕೂಡ ಶುರುವಾಗಿದೆ ಟೆನ್ಷನ್. ಇವತ್ತು ರಾತ್ರಿ ಮಂಡ್ಯ ಜೆಡಿಎಸ್ ನಾಯಕರ ಸಭೆಯನ್ನ ಕೂಡ ಕರೆದಿದ್ದಾರೆ ಕುಮಾರಸ್ವಾಮಿ ಅವರು. ಬೆಂಗಳೂರಲ್ಲಿ ಸಭೆಯನ್ನ ಕರೆದಿದ್ದಾರೆ ಸಿಎಂ ಕುಮಾರಸ್ವಾಮಿ ಅವರು. ಶೃಂಗೇರಿಯಿಂದ ವಾಪಸ್ ಆದ್ಮೇಲೆ ನೆಟ್ಟಿಗರ ಆಕ್ರೋಶಕ್ಕೆ ತಲೆ ಕೆಡಿಸಿಕೊಳ್ಳಲ್ಲ ಅಂತ ಸಿಎಂ ಅವರು ಮಾತನಾಡಿದ್ದಾರೆ. ಅಪಪ್ರಚಾರ ಮಾಡುವ ವಿಂಗ್ ಇದೆ ಅಂತ ಎಚ್ಡಿಕೆ ಆರೋಪವನ್ನ ಕೂಡ ಮಾಡಿದ್ದಾರೆ. ನಿಜವಾದ ಪ್ರೀತಿ ವಿಶ್ವಾಸವಿಟ್ಟವರು ವೋಟ್ ಹಾಕ್ತಾರೆ ಅಂತ ಕೂಡ ಹೇಳಿದ್ದಾರೆ. ಇನ್ನು ಮತ್ತೊಂದ್ ಕಡೆ ಮಂಡ್ಯದಲ್ಲಿ ಸುಮಲತಾ ಅವರ ಓಡಾಟ ಮುಂದುವರೆದಿದೆ. ಮಂಡ್ಯ ಬಿಟ್ರೆ ಬೇರೆಲ್ಲೂ ಕೂಡ ನಾನು ಸ್ಪರ್ಧಿಸಲ್ಲ, ಮಂಡ್ಯ ಕಾಂಗ್ರೆಸ್ಸಿಗರಿಗೆ ಮಾನದ ಪ್ರಶ್ನೆಯಾಗಿದೆ ಅಂತಲೂ ಕೂಡ ಸುಮಲತಾ ಅಂಬರೀಶ್ ಅವರು ಇಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಈ ಹೇಳಿಕೆ, ಕುಮಾರಸ್ವಾಮಿ ಅವರ ರಿಯಾಕ್ಷನ್ ಎಲ್ಲವೂ ಕೂಡ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಸರ್, ಈ ಕುರಿತಂತೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಸುಮಲತಾ ಅಂಬರೀಶ್ ಅವರ ಸ್ವತಃ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಇದು ಮಂಡ್ಯದಲ್ಲಿ ಸ್ಪರ್ಧೆ ಮಾಡೋದು ಖಚಿತ ಅಂತ ನಾನು ಇನ್ನೊಂದು 2-3 ದಿವಸದಲ್ಲೇ ಹೇಳ್ತೀನಿ. ಅದನ್ನ ನಾನು ಒಂದಷ್ಟು ಊರ್ ಕಡೆ ಹಲವಾರು ಮಂಡ್ಯ ಜಿಲ್ಲೆಯಾದ್ಯಂತ ನಾನು ಪ್ರವಾಸ ಮಾಡ್ಕೊಂಡು ಬರ್ತಾ ಇದ್ದೀನಿ. ಆಮೇಲೆ ಎಲ್ರನ್ನೂ ಕೇಳ್ಕೊಂಡ್ ಬರ್ತಾ ಇದ್ದೀನಿ. ಈ ಪಕ್ಷ ಈ ಒಂದು ನಿಲುವು ಬಂದಾಗ ನನ್ನಿಂದ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಾ, ನಾನೇನ್ ಮಾಡ್ಬೇಕು ಈಗ ಅದನ್ನ ನಾನು ಅವ್ರ ಬಾಯಿಂದಾನೇ ನಾನು ಕೇಳೋಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ಇಷ್ಟು ದೂರ ಬಂದಿರೋದು ನಾನು ಜನರ ಆಸೆ ಅಂತೆ. ನನಗೇನು ಇಂಟ್ರೆಸ್ಟ್ ಇರ್ಲಿಲ್ಲ, ನಾನ್ ಬರ್ಬೇಕು ಅಂತ ಒಂದು ದೂರದ ಆಲೋಚನೆ ನನ್ನಲ್ಲಿ ಇರ್ಲಿಲ್ಲ. ಇವತ್ತು ಇಷ್ಟೊಂದು ದೂರ ಬಂದಿದ್ದೀನಿ ಅಂದ್ರೆ ಅದಕ್ಕೆ ಜನನೇ ಕಾರಣ. ಸೊ ಏನೇ ಇದ್ರು ನಾನು ಜನರನ್ನ ಕೇಳಿ ಎಲ್ಲಾ ಕಡೆಗೂ ಹೋಗಿ ಒಂದು ಜನಾಭಿಪ್ರಾಯನ ಸಂಗ್ರಹ ಮಾಡಿ ತದನಂತರ ನನ್ನ ತೀರ್ಮಾನನ ನಾನು ಹೇಳ್ತೀನಿ. ಈಗ ಆಲ್ರೆಡಿ ಎಲ್ಲಾ ಕಡೆ ಮೇಡಮ್ ಓಡಾಡ್ತಿದ್ದೀರಾ, ಜನ ಏನ್ ಹೇಳ್ತಾ ಇದ್ದಾರೆ ಅಂತ? ಎಲ್ಲಾ ಕಡೆ ತುಂಬಾನೇ ಪಾಸಿಟಿವ್ ಇದೆ, ತುಂಬಾನೇ ಖುಷಿ ಕೊಡುತ್ತೆ ನನಗೆ. ಇದು ಬರೀ ಈ ಚುನಾವಣೆ ವಿಷಯ ಅಲ್ಲ. ಅಂಬರೀಶ್ ಅವ್ರು ಇದ್ದಾಗ ಅವ್ರು ಎಷ್ಟು ಪ್ರೀತಿ ಇಟ್ಕೊಂಡಿದ್ರು ಅದೇ ಪ್ರೀತಿ ಒಂಚೂರು ಕಡಿಮೆ ಆಗಿಲ್ಲ ಅವರಲ್ಲಿ. ಅಷ್ಟೇ ಪ್ರೀತಿ, ಅದೇ ವಿಶ್ವಾಸದಿಂದ ಇದ್ದಾರೆ. ಅಂದ್ರೆ ಇಷ್ಟೊಂದು ನಂಬಿಕೆ ಇಟ್ಕೊಂಡು ಜನ ನನ್ ಕಡೆ ನೋಡ್ತಾ ಇದ್ದಾರೆ ಅನ್ನೋದು ನನ್ಗೆ ಒಂದು ಕಡೆ ಅದು ಒಂದು ಅಷ್ಟು ಜವಾಬ್ದಾರಿ ನನ್ ಮೇಲಿದೆ ಅನ್ಸುತ್ತೆ. ಅಲ್ಲ, ಇಲ್ಲಿ ಮೇಡಮ್ ಅಂದ್ರೆ ನೋಡ್ತಾ ಇದ್ವಿ, ಅಂಬರೀಶ್ ಅವರು ನಿಧನರಾದಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ಬಂದಿದ್ರು. ನಾವು ನಿಮ್ಮ ಪರವಾಗಿದ್ದೀವಿ, ನಾವು ನಿಮ್ಮ ಬೆಂಬಲವಾಗಿದ್ದೀವಿ, ಯಾವುದಕ್ಕೂ ಕೂಡ ಚಿಂತೆ ಮಾಡಬೇಡಿ ಅಂತ ಹೇಳಿದಂತವ್ರೆಲ್ಲರೂ ಕೂಡ ಇವತ್ತು ನಿಮ್ಮ ವಿರುದ್ಧವಾಗಿ ಮಾತನಾಡ್ತಿದ್ದಾರೆ. ಇದಕ್ಕೇನು ಹೇಳ್ತೀರಾ ನೀವು? ಇದು ರಾಜಕಾರಣ. ನಾನು ಮೊದ್ಲಿಂದ ಹೇಳ್ಕೊಂಡ್ ಬಂದಿದ್ದೀನಿ, ದ್ವೇಷದ ರಾಜಕಾರಣ ಗೊತ್ತಿಲ್ಲ. ಯಾಕಂದ್ರೆ ಅಂಬರೀಶ್ ಅವರು ಯಾವತ್ತೂ ಆ ತರದ ರಾಜಕಾರಣ ಮಾಡಿಲ್ಲ. ನಮ್ದು ಅವರೇ ಮಾರ್ಗದರ್ಶನ. ಅವ್ರು ಯಾರು ಏನೇ ರಾಜಕಾರಣ ಮಾಡ್ಕೊಳ್ಳಿ, ನಾವು ಒಳ್ಳೆತನ ಮಾಡ್ತೀವಿ. ಒಳ್ಳೆತನದ ಮಾರ್ಗದಲ್ಲೇ ನಾನು ಹೋಗೋಕ್ ಇಷ್ಟಪಡ್ತೀನಿ. ರಾಜಕಾರಣದಲ್ಲಿ ಏನೇನು ಅವರು ಅನುಕೂಲವಾಗಿ ಪರಿಸ್ಥಿತಿ ಸಂದರ್ಭ ನೋಡ್ಕೊಂಡು ಅವ್ರು ಮಾಡ್ಬೇಕು ಅನ್ಸುತ್ತೋ ಅವ್ರು ಮಾಡ್ಕೊಂಡು ಹೋಗ್ಲಿ, ಅದು ಅವ್ರಿಗೆ ಬಿಟ್ಟಿದ್ದು.
ಅಲ್ಲ ಇಲ್ಲಿ ಮೇಡಮ್ ಮತ್ತೊಂದು ವಿಚಾರ ಅಂದ್ರೆ ತುಂಬಾ ಆಪ್ತರು ಅಂಬರೀಷ್ ಅವರಿಗೆ ತುಂಬಾ ಆಪ್ತರು ಡಿ ಸಿ ತಮ್ಮಣ್ಣ ಅವರು, ಹಾಗೆ ನಿಮ್ಗೆ ರಿಲೇಟಿವ್ ಕೂಡ ಆಗ್ಬೇಕು, ಒಂದೇ ಊರಿನವರು ಒಂದೇ ಗ್ರಾಮದವರು ಅಂಬರೀಷ್ ಅವರು ಮತ್ತೆ ಡಿ ಸಿ ತಮ್ಮಣ್ಣ ಅವರು. ಇವತ್ತು ಬಣ್ಣದ ಲೋಕದವರನ್ನ ನಂಬೇಡಿ, ನಿನ್ನೆ ಅಷ್ಟೇ ಬಂದ್ ಮಾತನಾಡಿ ಹೋಗಿದ್ದೀರಾ, ನೀವು ಸರ್ವನಾಶ ಆಗೋಗ್ಬಿಡ್ತೀರಾ ಅವ್ರನ್ನ ನಂಬಿಟ್ರೆ ಅಂತೆಲ್ಲ ಮಾತನಾಡ್ತಾರೆ. ಅಂದ್ರೆ ಇವ್ರು ಏನ್ ರಾಜಕೀಯ ಜಿದ್ದು ಸಾಧಿಸೋದಕ್ ಮುಂದಾಗಿದ್ದಾರೆ ಅಂತ ಅದನ್ನ ನೀವು ಅವ್ರಿಗೆ ಕೇಳ್ಬೇಕು. ನಮ್ಮೆಲ್ರಿಗೂ ನಮ್ದು ಏನೇ ರಾಜಕಾರಣ, ಏನೇ ಚುನಾವಣಾ, ಏನೇ ಪಕ್ಷ ಅಂತ ಇದ್ರೂನು ಕಡೆಗೆ ನಾವು ಒಂದು ಸಾಕ್ಷಿ, ಆತ್ಮಸಾಕ್ಷಿ ಅನ್ನೋದು ಇರುತ್ತೆ. ಅದನ್ನು ನಾವು ಪ್ರಶ್ನೆ ಮಾಡ್ಕೋಬೇಕಾಗತ್ತೆ. ಅಂಬರೀಷ್ ಅವರು ಯಾರ್ಯಾರಿಗೆ ಏನಾಗಿದ್ರು, ಯಾರು ಒಂದು ಸ್ಥಾನದಲ್ಲಿ ಇವತ್ತು ಇರೋಕೆ ಅವ್ರ ಕಾರಣಕರ್ತರಾಗಿದ್ರು, ಅದು ನನಗ್ ಗೊತ್ತಿದೆ. ಆ ಸಹಕಾರ ಯಾರು ಪಡೆದ್ರು ಅವ್ರಿಗೂ ಗೊತ್ತಿದೆ. ಅಲ್ಲ ನೀವು ಹೇಳ್ತಾ ಇದ್ರಿ ಮಂಡ್ಯದ ಜನನೇ ಕೇಳ್ತಾ ಇದ್ರು. ನಾನು ಹೋಗಲ್ಲ ಬಿಡಿ. ನಮ್ಗೇನು ಅಂಬರೀಷ್ ಅವ್ರು ಯಾವತ್ತು ಯಾರಿಂದ ಏನು ಎಕ್ಸ್ಪೆಕ್ಟ್ ಮಾಡಿ ಸಹಾಯ ಮಾಡಿಲ್ಲ. ಹೌದು ಹೌದು, ಯಾರಿಂದ ಅವ್ರು ಯಾವತ್ತೂ ಎದುರು ನೋಡಿಲ್ಲ ಬಿಡಿ. ಇವತ್ತು ಈ ರೀತಿ ಅವ್ರು ಮಾತಾಡ್ತಿದ್ದಾರೆ ಅಂದ್ರೆ ಅವ್ರ ಆತ್ಮಸಾಕ್ಷಿನ ಅವರೇ ಪ್ರಶ್ನೆ ಮಾಡ್ಕೊಳ್ಬೇಕಾಗಿದೆ. ಈ ಜನಕ್ಕೆ ಗೊತ್ತಿದೆ. ಜನ ನಾನೇನ್ ಹೇಳ್ಬೇಕಾಗಿಲ್ಲ, ಜನನೇ ಹೇಳ್ತಾರೆ. ಅದೇ ನನ್ನ ಉತ್ತರ. ಜನ ಏನ್ ಉತ್ತರ ಕೊಡ್ತಾರೆ ಅದೇ ನನ್ನ ಉತ್ತರ. ಅಲ್ಲ ನೀವು ಹೋದಂತ ಸಂದರ್ಭದಲ್ಲಿ ಪ್ರಚಾರದಲ್ಲೇ ಗೊತ್ತಾಗ್ತಾ ಇದೆ, ಅಲ್ಲಿ ಸೇರ್ತಾ ಇರುವಂತ ಜನರನ್ನ ನೋಡಿದ್ರೆ ಗೊತ್ತಾಗುತ್ತೆ ಜನರ ಅಪೇಕ್ಷೆ ಏನಿದೆ ಅಂತ. ಬಟ್ ಇಲ್ಲಿ ರಾಜಕೀಯ ಮಾತನಾಡೋ ಉದ್ದೇಶದಲ್ಲಿ ಆ ಒಂದು ಬರದಲ್ಲಿ ಡಿ ಸಿ ತಮ್ಮಣ್ಣವರು ಅವ್ರ ಮನೆಗ್ ಬಂದಂತ ಸಂದರ್ಭದಲ್ಲಿ ಯಾರಿಗ್ ನೀರ್ ಕೊಟ್ಟಿದಾರ್ರಿ ಸುಮಲತಾ ಅವರು, ಈ ತರ ಎಲ್ಲ ಪ್ರಶ್ನೆ ಮಾಡ್ತಾರೆ. ಅಂದ್ರೆ ಇದ್ ನಿಜಕ್ಕೂ ಒಂದು ಹಂತವನ್ನ ಮೀರಿ ಹೋಗ್ತಾ ಇದ್ದಾರೆ, ಮೀರಿ ಮಾತನಾಡ್ತಾ ಇದ್ದಾರೆ ಅನ್ಸುತ್ತೆ. ಇದನ್ನ ನೋಡಿ, ನಿಮ್ಮ ಪ್ರಶ್ನೆಯಲ್ಲೇ ನಿಮ್ ಉತ್ತರನೂ ಇದೆ ಅಂತ ನನ್ಗನ್ಸುತ್ತೆ. ಯಾಕೆಂದ್ರೆ ಅವರು ನೀವ್ ಹೇಳ್ದಾಗೆ ನಮ್ ಸಂಬಂಧಿಕರು. ಹೌದು, ಅಂಬರೀಷ್ ಅವ್ರಿಗೆ ತುಂಬಾ ಆಪ್ತರಾಗಿದ್ರು. ಅಣ್ಣ ಆಗ್ಬೇಕು ಅವರು ಅಂಬರೀಷ್ಗೆ. ಅಂತವ್ರು ನಮಗೂ ಒಂದು ಗೌರವ ಸ್ಥಾನದಲ್ಲಿ ನಾವು ಅವ್ರನ್ನ ಇಟ್ಟು ನೋಡ್ಕೊಂಡ್ ಬಂದ್ವಿ ಇಷ್ಟೊಂದು ವರ್ಷ. ನಮ್ ಮನೆಗೆ ಅಂಬರೀಷ್ ಅವ್ರು ಇದ್ದಾಗ ಅನೇಕ ಬಾರಿ ಬಂದಿದ್ದಾರೆ, ಅವರು ಅವ್ರ ಕುಟುಂಬದವರು. ಈ ತರ ನಿನ್ನಲ್ಲಿ ಒಂದು ತಪ್ಪಿದೆ ಅಮ್ಮ, ಜನ ಈ ತರ ಮಾತಾಡ್ತಿದ್ದಾರೆ, ನೀನ್ ಸ್ವಲ್ಪ ತಿದ್ದುಕೋ ಅಂತ ಅವರೇ ನನ್ಗೆ ಹೇಳ್ಬೋದಾಗಿತ್ತು. ಹೌದು ಹೌದು, ಇಷ್ಟು ದಿನ ಅವ್ರು ಯಾವತ್ತೂ ನನ್ಗೆ ಹೇಳಿಲ್ಲ. ಅದಾದ್ಮೇಲೆ ಅಂಬರೀಷ್ ಅವರು ತೀರ್ ಹೋದ್ಮೇಲೆ 3 ತಿಂಗಳು ನಾನು ಯಾರನ್ನೂ ನೋಡಿಲ್ಲ. ನಮ್ ಮನೇಲಿ ಯಾರು ಅವ್ರು ಬಂದಿಯೂ ಇಲ್ಲ, ಹೇಗಿದೆಯಾ ಏನು ಅಂತ ವಿಚಾರಿಸಿದವ್ರಲ್ಲ. ಇದೆಲ್ಲ ಇಲ್ಲದೆ ಇದ್ದಾಗ ಇವತ್ತು ಒಂದು ಚುನಾವಣೆ ಒಂದು ನೆಪ ಇಟ್ಕೊಂಡು ಈ ತರ ಮಾತಾಡೋದು ಸರಿನೋ ಇಲ್ವೋ ಅವ್ರಿಗೆ ಬಿಟ್ಟಿದ್ದು. ನಾನಂತೂ ಅವ್ರ ಬಗ್ಗೆ ಏನೋ ಕೆಟ್ಟದಾಗ ಮಾತಾಡಕ್ ಹೋಗಲ್ಲ. ಅವರಲ್ಲಿ ಏನೇನ್ ತಪ್ಪಿತ್ತೋ ಇಲ್ವೋ ಅದ್ ಜನಕ್ಕೆ ಬಿಟ್ಟಿದ್ದು. ಅವ್ರು ಮಾತಾಡೋದ್ರಲ್ಲಿ ಎಷ್ಟುವರೆಗೂ ಸರಿನಾ, ಅದ್ರಲ್ಲಿ ಅಲ್ಲ ಅವರ ಪಕ್ಷದವ್ರನ್ನ ಓಲೈಸ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ಅಂಬರೀಷ್ ಅವರು ದೊಡ್ಡರಸಿನಕೆರೆಯಲ್ಲಿ ವೋಟ್ ಹೋಗುವಂತ ಸಂದರ್ಭದಲ್ಲೂ ಡಿ ಸಿ ತಮ್ಮಣ್ಣ ಅವ್ರ ಜೊತೆ ಹೋಗ್ತಾ ಇದ್ರು. ಅವರಿಗೆ ಸಚಿವ ಸ್ಥಾನ ಸಿಗುವಂತ ಸಂದರ್ಭದಲ್ಲೂ ಕೂಡ ಮಾತನಾಡಿದ್ರು, ಡಿ ಸಿ ತಮ್ಮಣ್ಣ ಅವರಿಗೆ ಸಿಗುತ್ತೇನ್ರಿ ಈ ಸಲಿ ಕೊಡೋದಕ್ಕೆ ಹೇಳ್ರಿ, ಈ ತರ ಎಲ್ಲ ಮಾತನಾಡಿದಂತ ಅಂಬರೀಷ್ ಅವರ ಬಗ್ಗೆನೇ ಈ ರೀತಿಯಾಗಿ ಮಾತಾಡ್ತಾರೆ ಅಂದ್ರೆ. ಅಲ್ಲ ನೋಡಿ, ಈಗ ಒಂದು ವಿಷಯ ಎಲ್ರಿಗೂ ಗೊತ್ತಿರೋ ವಿಚಾರ ಏನಂದ್ರೆ ಚುನಾವಣೆ ವಿಷಯ. ಅವರು ಮಂತ್ರಿ ಸ್ಥಾನದಲ್ಲಿದ್ದಾರೆ, ಪಕ್ಷಕ್ಕೆ ಒಂದಷ್ಟು ನಿಯತ್ತಿಂದ ಅವರು ತೋರ್ಸ್ಕೋಬೇಕಾಗಿದೆ ಅಲ್ವಾ, ಲಾಯಲ್ಟಿ ಏನಿದೆ ಅಂತ ಪ್ರೂವ್ ಮಾಡ್ಕೋಬೇಕಾಗಿರೋ ಒಂದು ಪೊಸಿಷನ್ ಅಲ್ಲಿ ಇದ್ದಾರೆ. ಅವ್ರಿಗೂ ಬೇರೆ ಅಗತ್ಯ ಇಲ್ಲ. ಇಲ್ಲ ಅಂದ್ರೆ ಅವ್ರು ಯಾಕೆ ಮಾತಾಡ್ತಾರೆ ಈ ಮಾತುಗಳೆಲ್ಲ? ಅವರು ನಮ್ ಹಿರಿಯರಲ್ವಾ, ಅವ್ರಿಗೇನು ನಾವು ಬೇಡವಾದವರ? ಹೌದು, ಯಾವತ್ತೂ ನಮ್ದು ಒಳ್ಳೆ ಸಂಬಂಧಗಳಿತ್ತು. ಇವತ್ತಿನ ದಿನ ಅವ್ರು ಈ ತರ ಮಾತಾಡ್ತಿದ್ದಾರೆ ಅಂದ್ರೆ ಅವ್ರಿಗೂ ಒಂದಷ್ಟು ಒತ್ತಾಯ ಇದೆಯೇನೋ ಅಲ್ವಾ? ಹೌದು. ನಾನು ಇದನ್ನ ಒಂದೇ ಮಾತು ಹೇಳ್ತೀನಿ, ಇದನ್ನ ನಾನೊಂದು ಆಶೀರ್ವಚನವಾಗೇ ನಾನು ತಿಳ್ಕೊತೀನಿ ಬಿಡಿ. ಹೌದು, ನನ್ನಲ್ಲಿ ತಪ್ಪಾಯ್ತಾ, ನಾನು ಅದನ್ನ ಕುತ್ಕೋತೀನಿ ತಮ್ಮಣ್ಣ ಅವರೇ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಲ್ಲ, ನಿಖಿಲ್ ಕುಮಾರಸ್ವಾಮಿ ಅವರ ಸ್ಪರ್ಧೆಯಿಂದ ನಿಮ್ ಮೇಲೆ ಜಾಸ್ತಿ ಒತ್ತಡ ಆಗ್ತಾ ಇದೆ, ನೀವೇನಾದ್ರೂ ಹಿಂದೆ ಸರಿಯುವಂತ ಆ ಯೋಚನೆ? ಸಾರಿ, ಕೇಳಿಸ್ಲಿಲ್ಲ. ಅಲ್ಲ, ನಿಖಿಲ್ ಕುಮಾರಸ್ವಾಮಿ ಅವರ ಒತ್ತಡದಿಂದ ನಿಮ್ ಮೇಲೆ ಹಿಂದೆ ಸರಿಯುವಂತ ಒತ್ತಡ ಈಗ ಸಾಕಷ್ಟು ಬೀಳ್ತಾ ಇದೆ. ನಿಮ್ಮ ನಿರ್ಧಾರ ಏನ್ ಮಾಡ್ತೀರಾ ಅಂತ ನೆಕ್ಸ್ಟ್?
ಸರ್, ನನಗೆ ಬೇರೆ ಪಕ್ಷದ ಬಗ್ಗೆ ಅವ್ರಿಗೆ ಏನೇನು ಒತ್ತಡ ಇದೆ, ನನಗೆ ಅದ್ರ ಬಗ್ಗೆ ಚಿಂತೆನೂ ಇಲ್ಲ, ನಾನು ಯೋಚನೆನೂ ಮಾಡಲ್ಲ. ನನ್ನಲ್ಲಿ ಜನರ ಜೊತೆಲಿ ಇರ್ತೀನಿ, ಜನರ ಪರ ಇರ್ತೀನಿ, ಜನರ ಮಾತು ಕೇಳ್ತೀನಿ. ನನಗೀಗ ಪಕ್ಷನೂ ನಮ್ಗೆ ಕಾಂಗ್ರೆಸ್ ಬೇಡ ಅನ್ನೋ ಒಂದು ನಿಲುವು ಬಂದ ಮೇಲೆ ನಾನು ಜನನೇ ನನ್ನ ಪಕ್ಷ, ಅಂಬರೀಷ್ ಅವರೇ ನನ್ನ ಮಾರ್ಗದರ್ಶನ. ಸಂಸ್ಥೆಗೆ ನಾನು ಒಂದು ರೋಡ್ ಶೋ ಹತ್ರ ಇದ್ದೀನಿ, ನಾನು ಮಾತಾಡಕ್ ಆಗಲ್ಲ. ಓಕೆ, ಜನ ಇದ್ದಾರೆ, ತುಂಬಾ ಜನ ಇದ್ದಾರೆ. ಅಲ್ಲ ಮೇಡಮ್, ಇದು ಲಾಸ್ಟ್ ಇಲ್ಲಿ ಪ್ರಮುಖವಾಗಿ ವಿಧಾನ ಪರಿಷತ್ ಸದಸ್ಯರನ್ನು ಸ್ಥಾನ ಕೊಡ್ತೀವಿ ಅಂತೆಲ್ಲ ಹೇಳ್ತಾ ಇದ್ರು ಕನ್ನಡದ ಹಿಂದೆ. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದಕ್ಕೆ. ಸೊ ಇದು ಸುಮಲತಾ ಅಂಬರೀಷ್ ಅವರ ಮಾತುಗಳು. ಅಂದ್ರೆ ನಾನು ಯಾವುದೇ ಕಾರಣಕ್ಕೂ ಹಿಂದೆ ಸರಿಯುವಂತ ಪ್ರಶ್ನೆ ಇಲ್ಲ. ಇಲ್ಲಿ ಪ್ರಮುಖವಾಗಿ ಜನರ ಅಭಿಪ್ರಾಯವನ್ನ ಕೇಳ್ತಾ ಇದ್ದೀನಿ. ಜನರೇ ಕೇಳ್ತಾ ಇರುವಂತ ಹಿನ್ನೆಲೆಯಲ್ಲಿ ನಾನು ಸ್ಪರ್ಧೆ ಮಾಡ್ತಾ ಇರೋದು. ನನ್ನ ವೈಯಕ್ತಿಕವಾಗಿ ನಾನು ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪರ್ಧೆಯನ್ನ ಮಾಡ್ತಾ ಇಲ್ಲ. ಜನರ ಆಸೆಯಂತೆ ಸ್ಪರ್ಧೆಗೆ ನಾನು ನಿರ್ಧಾರವನ್ನ ಕೈಗೊಂಡಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಜನಾಭಿಪ್ರಾಯ ಸಂಗ್ರಹಿಸಿ ತೀರ್ಮಾನವನ್ನ ಕೈಗೊಳ್ತಾ ಇದ್ದೇನೆ. ಅಂಬಿ ಮೇಲಿನ ಪ್ರೀತಿ ಕಡಿಮೆ ಆಗಿಲ್ಲ. ಮಂಡ್ಯದ ಜನರಿಗೆ ಅವರ ಮೇಲಿನ ಪ್ರೀತಿ ಹಾಗೆ ಇದೆ. ಸೊ ಹೀಗಾಗಿ ಅವರೇ ಕೇಳ್ಕೊಳ್ತಾ ಇದ್ದಾರೆ, ನನಗೆ ದ್ವೇಷದ ರಾಜಕಾರಣ ಗೊತ್ತಿಲ್ಲ, ಕೆಲವರಿಂದ ಸಲಹೆಯನ್ನ ಪಡೆದುಕೊಳ್ಳೋದಕ್ಕೆ ಮುಂದಾಗಿದ್ದೇನೆ. ಇನ್ನು ಪ್ರಮುಖವಾಗಿ DC ತಮ್ಮಣ್ಣನವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾತನಾಡಿದ್ರು. DC ತಮ್ಮಣ್ಣ ಅವರು ನಮ್ಮ ಸಂಬಂಧಿಕರು, ಅವರು ನನಗೆ ಸಲಹೆಯನ್ನ ಕೊಡ್ಬೋದಿತ್ತು, ಮಾತನಾಡಿಸ್ಬೋದಿತ್ತು, ಆದ್ರೆ ಅದ್ಯಾವುದನ್ನೂ ಕೂಡ ಮಾಡಲಿಲ್ಲ. ಮೋಸ್ಟ್ ಪ್ರಾಬಬ್ಲಿ ಅವರಿಗೆ ಒತ್ತಡ ಇತ್ತೇನೋ ಆ ಪಕ್ಷದಿಂದಲೂ. ಸೊ ಇದಕ್ಕೋಸ್ಕರ ಅವರು ಆ ತರ ರಿಯಾಕ್ಟ್ ಮಾಡಿರ್ಬೋದೇನೋ ಅಂತನೂ ಕೂಡ ಮಾತನಾಡಿದ್ರು ಸುಮಲತಾ ಅಂಬರೀಷ್ ಅವರು. ಜನರ ಉತ್ತರವೇ ನನ್ನ ಉತ್ತರ ಅನ್ನೋದನ್ನ ಸ್ಪಷ್ಟಪಡಿಸ್ತಾ ಇದ್ದಾರೆ. DC ತಮ್ಮಣ್ಣ ಅವರ ಮೇಲೆ ಇಲ್ಲಿ ಪ್ರಮುಖವಾಗಿ ಹೇಳ್ತಾ ಇದ್ರು, ನಾನು ಅಂಬರೀಷ್ ಅವರು ನಿಧನರಾದಾದ್ಮೇಲೆ ಯಾರನ್ನೂ ಕೂಡ 3 ತಿಂಗಳು ನೋಡ್ಲೇ ಇಲ್ಲ ಅಲ್ಲಿದ್ದವ್ರನ್ನ, ಯಾಕೆಂದ್ರೆ ಅಷ್ಟು ಸಾರಿ ಬಂದು ಹೋಗ್ತಿದ್ದವರು ಯಾರು ಕೂಡ ಬರಲೇ ಇಲ್ಲ ಅಂತ ಮಾತನಾಡಿದ್ರು. ಹಾಗಾದ್ರೆ ಮಂಡ್ಯ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಏನ್ ಮಾತನಾಡಿದ್ರು ಅಂತ ನೋಡೋಣ ಬನ್ನಿ. ಇರ್ತಾರೆ, ಬರಬೇಕು ಅನ್ನೋರು ಇರ್ತಾರೆ, ಹೋಗ್ಬೇಕು ಅನ್ನೋರು ಇರ್ತಾರೆ. ಅದರಿಂದ ಇದಕ್ಕೇನು ದೊಡ್ಡ ಮಹತ್ವ ಕೊಡಬೇಕಾಗಿಲ್ಲ. ಸೋಷಿಯಲ್ ಮೀಡಿಯಾಗಳಲ್ಲಿ ಮಾಡ್ತಕ್ಕಂಥದ್ದು ಅವೆಲ್ಲ ಅರೇಂಜಡ್ ಇರ್ತದೆ. ಮಾಡ್ತಕ್ಕಂಥದ್ದು ಪೂರ್ವ ಸಿದ್ಧತೆ ಮಾಡ್ಕೊಂಡು ಮಾಡಿರ್ತಕ್ಕಂಥವ್ರು ಇರ್ತಾರೆ. ಓಟ್ ಹಾಕೋರು ಎಲ್ಲೋ ಇರ್ತಾರೆ. ಇಲ್ಲಿ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಅಪಪ್ರಚಾರ ಮಾಡ್ತಕ್ಕಂಥ ಒಂದು ವಿಂಗ್ ಇದೆ. ಆದರೆ ನಿಜವಾದಂಥ ಪ್ರೀತಿ ವಿಶ್ವಾಸ ಇಟ್ಕೊಂಡಿರ್ತಕ್ಕಂಥ ನಿಜವಾದ ಅಭಿಮಾನಿಗಳು, ನಿಜವಾದ ಜನ ಬೇರೆ ಇದ್ದಾರೆ. ಅದರಿಂದ ಇದಕ್ಕೆಲ್ಲ ಅಂತ ಒಂದು ದೊಡ್ಡ ಮಹತ್ವ ಕೊಡಬೇಕಂತ ಅನವಶ್ಯಕ ಅನ್ನೋದು ನನ್ನ ಅಭಿಪ್ರಾಯ. ಇಲ್ಲಿ ಇರುತ್ತೆ. ಮುಖ್ಯವಾಗಿ ಇವತ್ತು ಮಂಡ್ಯ ಜಿಲ್ಲೆಯ ಜನರ ನಾಡಮಿಡಿತಗಳನ್ನ ಅರ್ಥ ಮಾಡ್ಕೊಂಡು ಇವತ್ತು ನನ್ನ ಪಕ್ಷ ನನಗೆ ಟಿಕೆಟ್ ಕೊಡುವ ವಿಚಾರ ಬಗ್ಗೆ ಇವತ್ತೇನು ಮುಂದಾಗಿದೆ. ಮುಂದಿನ ದಿನಗಳಲ್ಲಿ ನನ್ನ ಕರ್ತವ್ಯ ಮಂಡ್ಯ ಜಿಲ್ಲೆ ಜನ ಸೇವೆ ಮಾಡಲಿಕ್ಕೆ ನಾನು ಮುಂದಾಗಿದ್ದೀನಿ. ಯಾವುದಕ್ಕೂ ನಾನು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಲ್ಲ, ಪ್ರತಿಕ್ರಿಯೆನೂ ಕೊಡ್ಲಿಕ್ಕೆ ಹೋಗಲ್ಲ. ಥ್ಯಾಂಕ್ ಯು. ಬಹಳ ಮುಖ್ಯ. ಯಾರು ಮಾತಾಡ್ತಿದ್ರು, ಒಂದ್ ದಿವಸ ಮನೆಗೆ ಹೋದ್ರೆ ಯಾರಿಗೆ ಒಂದ್ ಜಾಸ್ತಿ ನೀರು ಕೊಟ್ಟಿದ್ರು, ನೀನ್ ಯಾವ ಊರಪ್ಪ ಅಂತ ಕೇಳಿದ್ರು, ಏನ್ ಆಗ್ಬೇಕು ನೀನ್ ಕಷ್ಟ ಸುಖ ಏನ ಅಂತ ಕೇಳಿದ್ರು. ಇವತ್ತು ಬಂದು ಹೆಸರು ಹೇಳ್ಕೊಂಡು ಬಂದು ನಾನೇನೋ ಉದ್ಧಾರ ಮಾಡ್ತೀನಿ ಬಂದ್ರೆ ನಿನ್ನೆ ಒಬ್ಬ ಹೆಣ್ಮಗಳು ಬಂದು ಅವ್ರು ಏನ್ ಉದ್ಧಾರ ಮಾಡಿದ್ರು. ಇದನ್ನ ನೀವೆಲ್ಲ ಯೋಚನೆ ಮಾಡಬೇಕು. ಯಾರಿಗೆ ಈ ಸಮಾಜದ ಬಗ್ಗೆ ಕಳಕಳಿ ಇದೆ, ಯಾರಿಗೆ ಈ ಸಮಾಜದ ಬಗ್ಗೆ ಚಿಂತನೆ ಇದೆ, ಯಾರು ರೈತರ ಬಗ್ಗೆ ಸದಾ ಚಿಂತನೆ ಮಾಡ್ತಾರೆ, ರೈತರಿಗೆ ಕಷ್ಟ ಆದ್ರೆ ನನಗೆ ಕಷ್ಟ ಬಂದಿದೆ ಅಂತ ಹೇಳಿ ಬರುತ್ತಾರೆ, ಅಂತವನ್ನ ನೀವು ಇಟ್ಕೊಂಡು ನೀವು ಇದು ಮಾಡ್ಬೇಕೆ ಹೊರತು ಎಲ್ಲೋ ಬಣ್ಣ ಜೀವನಕ್ಕೆ ಬಣ್ಣಾಗಿ ನಮ್ಮ ಯುವಕರು ಏನಾದ್ರು ದಾರಿ ತಪ್ಪಿದ್ರೆ ಖಂಡಿತ ನಮ್ಮ ಸರ್ವನಾಶಕ್ಕೆ ನಾವೇ ಕಾರಣ ಆಗ್ತೀವಿ. ಯಾಕೆಂದ್ರೆ ನೀವು ಮತದಾರ ಬಂಧುಗಳು, ನೀವು ಈ ಕ್ಷೇತ್ರದ ಈ ಜಿಲ್ಲೆಯ ಜನರ ಹಣೆ ಬರ ಬರೆಯುವಂತವ್ರು. ನೀವು ಎಲ್ಲ ಕಡೆನೂ ನಾನು ಅಷ್ಟು ಕ್ಲಿಯರ್ ಆಗಿ ಹೇಳಿದ್ದೀನಿ, ಸ್ಪಷ್ಟವಾಗಿ ಹೇಳಿದ್ದೀನಿ ನನ್ನ ನಿಲುವೇನು ಅಂತ. ನಾನು ಮಂಡ್ಯ ಬಿಟ್ಟರೆ ಬೇರೆ ಎಲ್ಲೂ ನಾನು ಕಂಟೆಸ್ಟ್ ಮಾಡೋಕ್ಕೆ ಇಷ್ಟಪಡಲ್ಲ. ಅದೊಂದು, ಬೇರೆ ಯಾವ ಪೋಸ್ಟು ನನಗೆ ಬೇಕಾಗಿಲ್ಲ ಅಂತ ನಾನು ಕ್ಲಿಯರ್ ಕಟ್ಟಾಗಿ ಹೇಳಿದ್ದೀನಿ. ಇಷ್ಟು ಧೈರ್ಯವಾಗಿ ಹೇಳ್ತಾ ಇರಬೇಕಾದ್ರೆ ನನ್ನ ಮೈಂಡಲ್ಲಿ ಏನಿದೆ ಅನ್ನೋದನ್ನ ಎಲ್ಲರೂ ಅರ್ಥ ಮಾಡ್ಕೋಬೇಕಾಗಿದೆ. ಅದೇ ಅವ್ರ ಮೈಂಡಲ್ಲಿ ಏನಿದೆ, ಯಾವ ರೀತಿ ನನಗೆ ನೋಡಿ ನನ್ನ ಉದ್ದೇಶ ಏನು, ನನ್ನ
ಜನ ನನ್ನನ್ನು ಕೇಳಿದಾಗ ಅವ್ರಿಗೆ ಸ್ಪಂದಿಸಿ ನಾನು ಅವ್ರಿಗೇನು ಬೇಕು ಅಂತ ನಿಂತ್ಕೊಳ್ಳೋಕೆ, ಅವ್ರ ಪರವಾಗಿ ನಿಂತ್ಕೊಳ್ಳೋಕ್ಕೆ ನಾನು ತಯಾರಿದ್ದೀನಿ. ಇದರ ವಿಚಾರವಾಗಿ ನನಗೆ ಅದು ಯಾವ ದಾರಿಯಲ್ಲಿ ಹೋಗಬೇಕು ಅನ್ನೋದು ಇನ್ನೂ ಕ್ಲಿಯರ್ ಇಲ್ಲ. ನಾನು ಇಷ್ಟು ದಿನಾನು ಕಾಂಗ್ರೆಸ್ ಕೊಡ್ತಾರೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನಲ್ಲೇ ನಾನು ಅಂದ್ಕೊಂಡು ಬಂದೆ. ಇವಾಗ ನನ್ನ ದಾರಿ, ಮುಂದಿನ ದಾರಿ ಏನು ಅನ್ನೋದನ್ನು ನಾನು ಜನರನ್ನು ಕೇಳ್ತೀನಿ. ಈ ಥರ ಬಂದಿದೆ ಆಫರು, ನೀವೇನು ಹೇಳ್ತೀರಾ ಅಂತ ಕೇಳ್ತೀನಿ ಜನರನ್ನು, ಅವ್ರು ಹೇಳಿ.